ಬ್ಯಾಂಕ್ಗೆ ತೆರಳುವ ಮುನ್ನ ಗ್ರಾಹಕರು ಎಚ್ಚರ ವಹಿಸಬೇಕಾದಂತಹ ಅನಿವಾರ್ಯತೆ ಬಂದುಬಿಟ್ಟಿದೆ. ಅದರಲ್ಲೂ ನೀವೇನಾದ್ರು 50,000ಕ್ಕಿಂತ ಹೆಚ್ಚು ಹಣವನ್ನ ಡ್ರಾ ಮಾಡೋದಾದ್ರೆ ಇನ್ನೂ ಹೆಚ್ಚಿನ ಭದ್ರತೆಯನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಯಾಕಂತ ಅಂದ್ರೆ ಏನಾದ್ರೂ 50,000 ಹಣ ನೀವು ಡ್ರಾ ಮಾಡಿದ್ದೀರಾ ಅಥವಾ ಅದಕ್ಕಿಂತ ಹೆಚ್ಚಿನ ಹಣ ಡ್ರಾ ಮಾಡಿದ್ದೀರಾ ಅಂತ ಖತರ್ನಾಕ್ ಗ್ಯಾಂಗಿಗೆ ಗೊತ್ತಾದ್ರೆ ಮುಗದೇ ಹೋಯ್ತು. ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಎಗರಿಸ್ಬಿಡ್ತಾರೆ ಹಣ. ಬ್ಯಾಂಕ್ ಒಳಗೆ ಹೋಗಿ ಬಂದ್ರೆ ಮುಗದೇ ಹೋಯ್ತು ಕಥೆ. ಇದು ಸಿಲಿಕಾನ್ ಸಿಟಿಗೆ ಕಾಲಿಟ್ಟಿರುವಂತ ಒಂದು ಖತರ್ನಾಕ್ ಗ್ಯಾಂಗ್ ಗ್ರಾಹಕರನ್ನ ಹೇಗೆ ಪರಿಪರಿಯಾಗಿ ಕಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮಗೆ ಲಭ್ಯ ಆಗಿರುವಂತ ಮಾಹಿತಿ. ಅದರಲ್ಲೂ ಕೂಡ ಈ ಖತರ್ನಾಕ್ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇರೋದು ಬ್ಯಾಂಕ್ ಗ್ರಾಹಕರನ್ನ. ಯಾಕಂತಂದ್ರೆ ಬ್ಯಾಂಕ್ ಗ್ರಾಹಕರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡುತ್ತೆ ಈ ಗ್ಯಾಂಗ್. ಒಳಗ್ ಹೋಗಿ ಹೊರಗೆ ಬರುವಂತ ವ್ಯಕ್ತಿ ಅಥವಾ ಗ್ರಾಹಕ ತಾನು ಹಣವನ್ನ ಡ್ರಾ ಮಾಡ್ಕೊಂಡು ಬಂದಿರ್ತಾನೆ ಅನ್ನುವಂತ ಒಂದು ನಿಖರ ಮಾಹಿತಿಯನ್ನ ಪಡೆದುಕೊಂಡೆ ಇಲ್ಲಿ ಹಣವನ್ನ ಎಗರಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ 50,000ಕ್ಕಿಂತ ಹೆಚ್ಚು ಹಣವನ್ನ ಡ್ರಾ ಮಾಡಿದ್ರೆ ಟಾರ್ಗೆಟ್ ಫಿಕ್ಸ್ ಆಗ್ಬಿಡುತ್ತೆ. ಬ್ಯಾಂಕ್ ಹೊರಗಿರುವವರಿಗೆ ಸಿಗ್ನಲ್ ರವಾನೆಯಾಗುತ್ತೆ. ನೋಡಿ ಬರ್ತಾ ಇದನ್ನಲ್ಲ, 50,000ಕ್ಕಿಂತ ಹಣ ಡ್ರಾ ಮಾಡ್ಬಿಟ್ಟಿದ್ದಾನೆ, ಎಗರ್ಸಿ, ಈ ತರದೊಂದು ಸಿಗ್ನಲ್ ಕಳಿಸ್ಬಿಡ್ತಾರೆ. ಸೊ ಗಮನ ಬೇರೆಡೆ ಸೆಳೆದು ಹಣವನ್ನ ಎಗರಿಸಿ ಅನಂತರದಲ್ಲಿ ಎಸ್ಕೇಪ್ ಆಗ್ತಾರೆ. ಇದು ಕೋಣನಕುಂಟೆ ಪೊಲೀಸರ ಕೈಗೆ ಸಿಕ್ಬಿದ್ದಿರುವಂತಹ ಖತರ್ನಾಕ್ ಗ್ಯಾಂಗ್. ತಾವು ದರೋಡೆ ಮಾಡ್ತಾ ಇದ್ದಂತಹ ಪರಿ ಓಜಿಕೊಪ್ಪಂ ಬಹಳ ಖತರ್ನಾಕ್ ಗ್ಯಾಂಗ್ ಇದು. ಈ ದರೋಡೆಗೆಲ್ಲ ಸಂಬಂಧಪಟ್ಟಂತೆ ಓಜಿಕುಪ್ಪಂ ಗ್ಯಾಂಗ್ ಈಗ ಅರೆಸ್ಟ್ ಮಾಡಿದ್ದಾರೆ. ಆ ಗ್ಯಾಂಗ್ ನ ಪೊಲೀಸರು ಅವರನ್ನೆಲ್ಲ ಹೆಡೆಮುರಿ ಕಟ್ಟಿದ್ದಾರೆ. ಕಣ್ಣಿಗೆ ಸ್ಪ್ರೇ ಮಾಡಿ ದರೋಡೆ ಮಾಡ್ತಾ ಇದ್ದಂತ ಖದೀಮರು ಇವರು. ಡಿಸಿಪಿ ಅಣ್ಣಾಮಲೈ ನೇತೃತ್ವದ ತಂಡದಿಂದ ಓಜಿಕುಪ್ಪಂ ಗ್ಯಾಂಗ್ ಸೆರೆ ಹಿಡಿಯಲಾಗಿದೆ. 5 ಆರೋಪಿಗಳನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಸುಬ್ರಹ್ಮಣ್ಯಪುರ ಎಸಿಪಿ ಮಹಾದೇವ್ ನೇತೃತ್ವದ ತಂಡದಿಂದ ಸೆರೆ ಹಿಡಿಯಲಾಗಿದೆ. ಪ್ರವೀಣ್, ರಮೇಶ್, ರಾಜು, ಕಾರ್ತಿಕ್, ಅಂಕಯ್ಯ ಬಂಧಿತ ಆರೋಪಿಗಳು. ಕಳ್ಳತನ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿತ್ತು. ಅದು ಟಿವಿ9ಗೆ ಲಭ್ಯ ಆಗಿದೆ. ಆರೋಪಿಗಳಿಂದ 5 ಲಕ್ಷ ನಗದು, 3 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಈ ಕದೀಮರು ಹೇಗೆ ಕಳ್ಳತನ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಸಿಸಿಟಿವಿ ಫುಟೇಜ್ ಟಿವಿ9ಗೆ ಲಭ್ಯ ಆಗಿದೆ. ಈ ಗ್ಯಾಂಗ್ ಅಲ್ಲಿ ನಾವು ಗಮನಿಸ್ತಾ ಇದೀವಿ, ಈ ಸ್ಕೂಟಿ ವೆಹಿಕಲ್ಗಳಲ್ಲಿ ಅಂದ್ರೆ ಸ್ಕೂಟರ್ಗಳಲ್ಲಿ ಅವರೆಲ್ಲಿ ಒಳಗಡೆ ಹಣ ಇಟ್ಟಿರ್ತಾರಲ್ಲ ಅದನ್ನು ಹೇಗೆ ಎಗರಿಸಿ ಪರಾರಿ ಆಗ್ತಾರೆ. ಜೊತೆಗೆ ಅವ್ರ ಮೂವ್ಮೆಂಟ್ಸ್ ಎಲ್ಲೆಲ್ಲಿ ಹೇಗೆ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಬಹಳಷ್ಟು ಫುಟೇಜ್ಗಳು ಪೊಲೀಸರಿಗೆ ಲಭ್ಯ ಆಗಿತ್ತು. ಅದರ ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಖತರ್ನಾಕ್ ಗ್ಯಾಂಗ್ ಹೇಗೆ ಕಳ್ತನ ಮಾಡ್ತಾ ಇತ್ತು ಅಂತ. ಬಹುಶಃ
ಬ್ಯಾಂಕ್ನಿಂದ ಅಥವಾ ಎಟಿಎಂನಿಂದ ಹಣವನ್ನ ಡ್ರಾ ಮಾಡ್ಕೊಂಡು ಬಂದಂತಹ ಮಂದಿ ಅದರಲ್ಲೂ ಈ ಸ್ಕೂಟರ್ನಲ್ಲಿ ಓಡಾಡುವಂತ ಮಂದಿ ಅದನ್ನ ಒಳಗಡೆ ಇಡ್ತಿದ್ರಲ್ಲ, ಅನಂತರದಲ್ಲಿ ಅವ್ರ ಗಮನವನ್ನ ಬೇರೆಡೆ ಸೆಳೆದು ಬೇರೆ ಕಡೆ ಅವರನ್ನ ಸ್ವಲ್ಪ ಮೂವ್ಮೆಂಟ್ ಮಾಡೋ ಹಾಗೆ ಮಾಡಿ ಅನಂತರ ಅಲ್ಲಿ ಹೀಗೆ ನಾವು ನೋಡ್ತಾ ಇದೀವಲ್ಲ ಮಿರರ್ ಅಲ್ಲಿ ತಲೆ ಬಚ್ಕೊಳ್ಳೋ ಹಾಗೆ ಮಾಡೋದು, ನಾಟಕ ಆಡ್ಬಿಟ್ಟು ಹೀಗೆ ದುಡ್ಡು ಎತ್ಕೊಂಡು ಪರಾರಿ ಆಗ್ತಾ ಇದ್ದಂತಹ ಗ್ಯಾಂಗ್ ಇದು. ಐವರ ಮುಖಚಾರೆಯನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಇವರೇ ಓಜಿ ಕುಪ್ಪಂ ಅನ್ನುವಂಥ ಒಂದು ಊರಿದೆಯಲ್ಲ, ಬಹುಶಃ ಆ ಮಂದಿ ಇವರು ಬಹಳ ಖತರ್ನಾಕ್ ಗ್ಯಾಂಗ್. ಹೀಗೆ ಸಿಲಿಕಾನ್ ಸಿಟಿಯಲ್ಲಿ ಬಹಳ ಕಳ್ತನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಗೌತಮ್ ನಮ್ಮ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಗೌತಮ್, ಇವ್ರು ಹೇಗೆ ಕಳ್ತನ ಮಾಡ್ತಾ ಇದ್ದಿದ್ದು, ಅದು ಪೊಲೀಸರಿಗೆ ಹೇಗೆ ಅದು ಮಾಹಿತಿ ಎಲ್ಲ ಲಭ್ಯ ಆಗುತ್ತೆ ಫುಟೇಜ್ ನೋಡ್ತಾ ಇದ್ದಂತ ಟೈಮ್ನಲ್ಲಿ, ಜೊತೆಗೆ ಟ್ರ್ಯಾಪ್ ಆಗಿದ್ದು ಹೇಗೆ ಗೌತಮ್? ಮಲ್ತೇಶ್, ಏನು ಮುಖ್ಯವಾಗಿ ಈ ಬ್ಯಾಂಕ್ ಒಳಗಡೆ ಯಾರು ಹೋಗ್ತಾರೆ ಅಂತವ್ರನ್ನ ಟಾರ್ಗೆಟ್ ಮಾಡಿ ಈ ಒಂದು ಓಜಿ ಕುಪ್ಪಂ ಗ್ಯಾಂಗ್ ಏನೋ ಕಳ್ತನವನ್ನ ಕೂಡ ಮಾಡ್ತಾ ಇದ್ವು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಮುಖ್ಯವಾಗಿ ಈ ಗ್ಯಾಂಗ್ ನಲ್ಲಿ ಒಟ್ಟು 4 ಜನರಿಂದ 5 ಜನ ಇರ್ತಾರೆ. 5 ಜನರು ಕೂಡ ವರ್ಕ್ ಮಾಡ್ತಾರೆ. ಅಂದ್ರೆ ಒಬ್ರು ಮಾತ್ರ ಬ್ಯಾಂಕ್ ಒಳಗಡೆ ಹೋಗಿ ಈ ಕಾರ್ಯಪ್ರವೃತ್ತರಾಗಿರ್ತಾರೆ. ಅನಂತರದಲ್ಲಿ 3 ಅನಂತರದಲ್ಲಿ ಆಕ್ಟಿವ್ ಆಗುವಂತಹ ಒಂದು ಆರೋಪಿಗಳು ಕೂಡ ಆಗಿರ್ತಾರೆ. ಮುಖ್ಯವಾಗಿ ಬ್ಯಾಂಕ್ ನಲ್ಲಿ ಯಾರ್ಯಾರು ಹಣವನ್ನ ವಿತ್ಡ್ರಾ ಮಾಡ್ತಾರೆ, ಎಷ್ಟೆಷ್ಟು ಹಣವನ್ನ ಪಡ್ಕೊಂಡಿದ್ದಾರೆ ಅದೆಲ್ಲವನ್ನ ಕೂಡ ಮೊದಲು ಅವರು ಗುರುತಿಸ್ಕೊಳ್ತಾರೆ. ಅದರಲ್ಲಿ ಯಾರಾದ್ರೂ 50,000ಕ್ಕಿಂತ ಹೆಚ್ಚಿನ ಹಣವನ್ನ ವಿತ್ಡ್ರಾ ಮಾಡಿದ್ರೆ ಅಂತವರು ಈ ಒಂದು ಕಳ್ತನಕ್ಕೆ ಒಳಗಾಗ್ತಾರೆ ಅನ್ನೋದು ಕೂಡ ಆ ಗ್ಯಾಂಗ್ ಫಿಕ್ಸ್ ಆಗಿರುತ್ತೆ. ಯಾಕಂದ್ರೆ 50,000ಕ್ಕಿಂತ ಹೆಚ್ಚಿನ ಮೊತ್ತವನ್ನ ಯಾರು ವಿತ್ಡ್ರಾ ಮಾಡ್ತಾರೆ ಅಂತವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ಒಂದು ಗ್ಯಾಂಗ್ ಕಳ್ತನ ಕೂಡ ಮಾಡುವಂತದ್ದು. ಮುಖ್ಯವಾಗಿ ಮೊದಲನೇದಾಗಿ ನೋಡ್ಬೋದು, ಏನು ಈ ಆರೋಪಿಗಳು ಯಾರಾದ್ರೂ 50,000ಕ್ಕಿಂತ ಹೆಚ್ಚು ಹಣವನ್ನ ವಿಡ್ರಾ ಮಾಡಿದಾರೆ ಅಂತ ಗೊತ್ತಾದ ಕೂಡಲೇ ಆರೋಪಿ ಏನು ಆರೋಪಿಗಳಲ್ಲಿ ಒಬ್ಬನಾದಂತ ಬ್ಯಾಂಕ್ ಒಳಗಿರುವನು ಹೊರಗಡೆ ಇರುವಂತಹ 3 ಜನರಿಗೆ ಸಿಗ್ನಲ್ ಕೊಡ್ತಾನೆ. ಒಳಗಡೆಯಿಂದ ಬರ್ತಾ ಇರುವಂತಹ ಇದೇ ವ್ಯಕ್ತಿ ಇವ ಹಣದನ್ನ ಎತ್ಕೊಂಡ್ ಬಂದಾನೆ, ಸಾಕಷ್ಟು 50,000 ರೂಪಾಯಿಗಿಂತ ಹೆಚ್ಚಿನ ಹಣ ಈತನ ಬ್ಯಾಗ್ ನಲ್ಲಿ ಇದೆ ಅನ್ನುವಂತ ಮಾಹಿತಿಯನ್ನ ಕೂಡ ಅವ್ರಿಗೆ ಕೊಡ್ತಾರೆ. ಅನಂತರದಲ್ಲಿ ಸಾಕಷ್ಟು ಜನ ಉಳಿದಂತಹ 3 ಎಂದರೆ ಅವರು ಮುಖ್ಯವಾಗಿ ಬ್ಯಾಂಕ್ ನ ಹೊರಭಾಗದಲ್ಲಿರುವಂತಹ ಏನು ಪಾರ್ಕಿಂಗ್ ಪ್ಲೇಸ್ ಇರುತ್ತೆ ಆ ಜಾಗದಲ್ಲಿ ಮಾತ್ರ ಇರ್ತಾರೆ. ಅಂದ್ರೆ ಯಾರು ವಿಡ್ರಾವನ್ನ ಮಾಡಿರ್ತಾರೆ ಅವರು ವಾಹನದಲ್ಲಿ ಬಂದಿರ್ತಾರೆ. ಹಾಗಾಗಿ ಅವರು ಪಾರ್ಕಿಂಗ್ ಜಾಗದಲ್ಲೇ ಬಂದೇ ಬರ್ತಾರೆ. ಅವರು ಇಟ್ಟಿರುವಂತಹ ಬೈಕ್ ಎಲ್ಲಿ ಪಾರ್ಕ್ ಮಾಡಿದ್ರೆ ಅದನ್ನ ಗುರುತಿಸ್ಕೊತಾರೆ. ಅನಂತರದ್ದು ಉಳಿದಂತಹ 3 ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವರು ರಸ್ತೆ ಮಧ್ಯದಲ್ಲಿ ಅವರಿಗೆ ಏನು ಸ್ಪ್ರೇ ಮಾಡಕ್ಕೆ ಆದ್ರೆ ಆ ರಸ್ತೆ ಮಧ್ಯದಲ್ಲೇ ಅವ್ರನ್ನ ಸ್ಪ್ರೇ ಮಾಡಿ ಅವ್ರಿಗೆ ಕೆಲಸ ಬರುವಂತ ಔಷಧಿಯನ್ನ ಸಿಂಪಡಿಸ್ತಾರೆ. ಆನಂತರದಲ್ಲಿ ಅದು ಒಂದ್ ವೇಳೆ ಆಗಿಲ್ಲ ಅಂದ್ರೆ ಬೇರೆ ಎಲ್ಲಾದ್ರೂ ಮಧ್ಯದಲ್ಲಿ ಸ್ಥಳದಲ್ಲಿ ಸ್ಪ್ರೇ ಮಾಡಿಸಿ ಅವ್ರಿಗೆ ಕೆಲಸ ಬರುವಂಗೆ ಮಾಡ್ತಾರೆ. ಅನಂತರದಲ್ಲಿ ಅವರು ಏನು ಕೆಲಸ ಬಂದಿದೆ ಅಂತ ಹೇಳ್ಬಿಟ್ಟು ಮುಂದಿನ ಭಾಗದಲ್ಲಿ ಹೋಗಿ ಆ ಬೈಕ್ ನಿಲ್ಲಿಸಿ ಏನು ನೀರನ್ನ ಸಿಂಪಡಿಸಿಕೊಳ್ಳಿಕ್ಕೆ ನೀರ್ ಹಾಕೊಳ್ಳಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಈ ಒಂದು ಅಟೆನ್ಷನ್ ಡೈವರ್ಷನ್ ಮಾಡಿ ಈ ಗಾಡಿಯಲ್ಲಿರುವಂತಹ ಹಣವನ್ನ ಕದ್ದು ಎಸ್ಕೇಪ್ ಆಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಗೌತಮ್, ಥ್ಯಾಂಕ್ ಯು.